ಬೆಂಗಳೂರಲ್ಲಿ ಭಾರಿ ಅಪಘಾತವೊಂದು ತಪ್ಪಿರೋದರ ಡೀಟೇಲ್ಸ್ ಸಿಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಅಪಘಾತವೊಂದು ಸಂಭವಿಸಿದೆ. ಫುಟ್ಪಾತ್ ಹತ್ತಿದ ಸರಕು ವಾಹನ ಅನಾಹುತ ತಪ್ಪಿದೆ. ಕಂಟೋನ್ಮೆಂಟ್ ರಸ್ತೆಯಲ್ಲಿ ಈ ಘಟನೆ ಆಗಿದೆ. ರಸ್ತೆ ಬದಿ ಸ್ಟೀಲ್ ಗೇಟ್ ಏನು ಹಾಕಿದ್ರು ಅದು ಪೀಸ್ ಆಗಿದೆ. ಸ್ಥಳಕ್ಕೆ ಹೈಗ್ರೌಂಡ್ಸ್ ಟ್ರಾಫಿಕ್ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಟೆಂಪೋ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಕಟ್ಟಡದ ಕಾಮಗಾರಿ ಕೆಲಸಕ್ಕೆ ಅಂತ ಈ ಟೆಂಪೋವನ್ನು ಬಳಸಲಾಗ್ತಾ ಇತ್ತಂತೆ. ಟೆಂಪೋ ಮೂಲಕ ಸರಕು ಸಾಗಣೆಗಳನ್ನು ಮಾಡೋ ಕೆಲಸ ಆಗ್ತಾ ಇತ್ತು. ಬಟ್ ಚಾಲಕನ ನಿಯಂತ್ರಣ ತಪ್ಪಿ ಈ ಆಕ್ಸಿಡೆಂಟ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಫುಟ್ಪಾತ್ ಹತ್ತಿದ ಸರಕು ವಾಹನ ನೀವು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ. ಕಂಟೋನ್ಮೆಂಟ್ ರಸ್ತೆಯಲ್ಲಿ ಏನಾಗಿದೆ ಅಂತ ಹೇಳಿ ರಸ್ತೆ ಬದಿ ಹಾಕಿದ್ರಲ್ಲ ಸ್ಟೀಲ್ ಗೇಟು, ಅದು ಪೀಸ್ ಆಗಿದೆ. ಸೆಲ್ಫ್ ಆಕ್ಸಿಡೆಂಟ್ ಇದು ಬೇಸಿಕ್ಲಿ. ಸರಕು ವಾಹನದ ಚಾಲಕನ ನಿಯಂತ್ರಣ ತಪ್ಪಿ ಕಂಟೋನ್ಮೆಂಟ್ ರಸ್ತೆಯಲ್ಲಿ ಈಗ ರಸ್ತೆ ಅಪಘಾತ ಆಗಿದೆ. ಸದ್ಯ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಇದು ಹೈಗ್ರೌಂಡ್ಸ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನ ಲಿಮಿಟ್ಸ್ನಲ್ಲಿ ಆಗಿರುವಂತಹ ಘಟನೆ. ಇದು ಕಂಟೋನ್ಮೆಂಟ್ ರಸ್ತೆ. ಸೊ ಇಲ್ಲಿ ಒಂದು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ಕಟ್ಟಡ ಕಾಮಗಾರಿ ಕೂಡ ಆಗ್ತಾ ಇದೆ. ಅದರ ಒಂದು ಸರಕು ವಾಹನದ ಚಾಲಕ ಇವತ್ತು ಒಂದು 10 ಗಂಟೆ ಸುಮಾರಿಗೆ ನಿಯಂತ್ರಣವನ್ನು ತಪ್ಪಿ ನೇರವಾಗಿ ಫುಟ್ಪಾತ್ ಹತ್ತಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾನೆ. ಅದೃಷ್ಟವಶಾತ್ ಯಾವುದೇ ದೊಡ್ಡ ಮಟ್ಟದ ಸಮಸ್ಯೆಗಳು ಆಗಲಿಲ್ಲ. ಅನಾಹುತ ಒಂದು ತಪ್ಪಿ ಹೋಗಿದೆ. ಜೊತೆಗೆ ವಿದ್ಯುತ್ ಪೋಲ್ಗೂ ಕೂಡ ಒಂದು ಡ್ಯಾಮೇಜ್ ಆಗಿದೆ. ಆದರೆ ಇಲ್ಲಿ ಯಾವುದೇ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗಲಿಲ್ಲ. ಒಂದೊಮ್ಮೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ರೆ ಬೇರೆ ರೀತಿಯ ಸಮಸ್ಯೆಗಳು ಅಥವಾ ಅನಾಹುತಗಳು ಕೂಡ ಆಗ್ತಾ ಇತ್ತು. ಅದರ ಜೊತೆಗೆ ಈ ಫುಟ್ಪಾತ್ನ ಸನಿಹಕ್ಕೆ ಈ ಕಬ್ಬಿಣದ ಸರಳುಗಳ ಮಾದರಿಯಲ್ಲಿ ಏನೋ ಬ್ಯಾರಿಕೇಡ್ ರೀತಿಯಲ್ಲಿ ಅಳವಡಿಕೆ ಆಗಿದೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ಪೀಸ್ ಆಗಿ ಕೆಳಗೆ ಬಿದ್ದಿದೆ. ಸೊ ಈ ಅಪಘಾತ ಆಗುವಂಥ ಸಮಯದಲ್ಲಿ ಯಾವ ಪ್ರಯಾಣಿಕರು ಕೂಡ ಅಥವಾ ಯಾವ ಪಾದಚಾರಿಗಳು ಕೂಡ ಈ ಭಾಗದಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಯಾವುದೇ ಅನಾಹುತಗಳು ಆಗಲಿಲ್ಲ. ಒಂದೊಮ್ಮೆ ಇಲ್ಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದಲ್ಲಿ ಇಳಿದು ಇದೇ ಫುಟ್ಪಾತ್ನ ಮೂಲಕವಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಓಡಾಡ್ತಾ ಇರ್ತಾರೆ. ಜೊತೆಗೆ ಕ್ಯಾಬು ಆಟೋಗಳನ್ನು ಪಿಕ್ ಮಾಡಲಿಕ್ಕೆ ಇಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಸೊ ಅಪಘಾತ ಆಗುವಂಥ ಸಂದರ್ಭದಲ್ಲಿ ಯಾರು ಕೂಡ ಇರಲಿಲ್ಲ. ಸೊ ಹೀಗಾಗಿ ಅನಾಹುತ ಕೂಡ ತಪ್ಪಿ ಹೋಗಿದೆ. ಒಂದೊಮ್ಮೆ ಅವರು ಇದ್ದಿದ್ದರೆ ಅವರ ಮೇಲೆ ಕೂಡ ಹರಿಯುವಂಥ ಸಾಧ್ಯತೆಗಳು ಕೂಡ ಇತ್ತು. ಒಂದಿಷ್ಟು ಸರಕುಗಳನ್ನು ಬೇರೆಗೆ ಬೊಂಬೋ ಬಜಾರ್ ರಸ್ತೆಗೆ ಈ ಒಂದು ವೆಹಿಕಲಲ್ಲಿ ಹಾಕ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಈ ಒಂದು ಅಪಘಾತ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಭಾರವಾಗಿರುವಂತಹ ಒಂದು ಸ್ಟೀಲು ಮತ್ತು ಒಂದಿಷ್ಟು ಕಬ್ಬಿಣದ ಭಾಗಗಳೇನಿದ್ದಾವೆ ಸೊ ಅದೆಲ್ಲವೂ ಕೂಡ ಪೀಸ್ ಆಗಿದೆ. ಸಂಪೂರ್ಣವಾಗಿ ಅದನ್ನು ಹೊಡ್ಕೊಂಡು ಹೋಗಲಾಗಿದೆ. ಈಗಾಗಲೇ ಹೈಗ್ರೌಂಡ್ಸ್ ಸಂಚಾರಿ ಠಾಣೆಯ ಪೊಲೀಸರು ಕೂಡ ಈಗ ಘಟನಾ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದರೆ ಅದೃಷ್ಟವಶಾತ್ ಯಾವುದೇ ಸಾವು ನೋವುಗಳು ಆಗಲಿಲ್ಲ. ಅನಾಹುತ ಕೂಡ ತಪ್ಪಿ ಹೋಗಿದೆ. ವಿಡಿಯೋ ಜರ್ನಲಿಸ್ಟ್ ಪರಮೇಶ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.